ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ, ಜೈ ಶ್ರೀರಾಮ್. 10th ಫೆಬ್ರವರಿ ಇವತ್ತು. ಸೊ ಬೆಳಗ್ಗೆ 6 ಗಂಟೆ, 6:15. ಪೆನಕಂಡ ಇವಾಗ ಫುಲ್ ಟ್ರೆಂಡಿಂಗಲ್ಲಿರೋ ಒಂದು ಸ್ಪಾಟ್. ಸೊ ಅಲ್ಲಿಗೆ ಹೊರಟಿರೋದು. ಯಾರ ಜೊತೆ ಅಂದರೆ ಅದು ಸ್ವಲ್ಪ ಸರ್ಪ್ರೈಸ್ ಆಗಿಡ್ತೀನಿ. ಅಲ್ಲಿ ಹೋದ್ಮೇಲೆ ಮೀಟ್ ಮಾಡಿಸ್ತೀನಿ. ಸೊ ಮೀಟಿಂಗ್ ಪಾಯಿಂಟ್ ಹತ್ರ ಮೀಟ್ ಮಾಡಿಸ್ತೀನಿ ಅದನ್ನು. ಅದಾದಮೇಲೆ ಕೆಳಗೆ ಸಿಗೋಣ ಈಗ ಬೈಕ್ ಹತ್ರ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಹೊರಟಿರೋದು ಮೀಟಿಂಗ್ ಪಾಯಿಂಟು ಬನ್ನರ್ಘಟ್ಟ ರೋಡ್ ಹತ್ರ. ಸೊ ಹೊರಡೋಣ. ಜೈ ಬಜರಂಗ್ ಬಲಿ, ಜೈ ಶ್ರೀರಾಮ್. ಕಿಲೋಮೀಟರ್ಸ್ 9.8 ಅಂತ ಇತ್ತು. ಓಕೆ, 10 ಅಂತಾನೆ ಅನ್ಕೊಳ್ಳಿ. ಎಷ್ಟು ಬರುತ್ತೆ ನೋಡೋಣ. 0 ಮಾಡಲ್ಲ, ಏನಕ್ಕಂದ್ರೆ ಪೆಟ್ರೋಲ್ ಅವರೇಜ್ ಸಿಗುತ್ತೆ. ಸೊ ಎಷ್ಟು ಕಿಲೋಮೀಟರ್ಸ್ ಬಂದಾಗುತ್ತೆ ನೋಡೋಣ. ಪ್ರಾಬಬ್ಲಿ 300 ಅಂತ ಗೆಸ್ ಮಾಡಿದ್ದೀನಿ. ನೋಡೋಣ. ನಮಸ್ತೆ ಫ್ರೆಂಡ್ಸ್, ಇಲ್ಲೊಬ್ಬ ಹೊಸ ಯೂಟ್ಯೂಬರ್ ಬಂದಿದ್ದಾರೆ. ಹಲೋ ಅಂತ. ಹಲೋ. ಸೊ ಇವಾಗ ಒಂದು 7:15 ಪೆಟ್ರೋಲು ಏರ್ ಚೆಕ್ ಎಲ್ಲ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ಒಂದು 15 ನಿಮಿಷ ಹೋಯಿತು. ಈಗ ಇಲ್ಲಿ ನೈಸ್ ರೋಡ್ ಹತ್ಕೊಂಡು ಆ ಸೈಡಿಂದ ಹೋಗೋದು ಅಂತ ಇದೆ, ಟ್ರಾಫಿಕ್ ಇರುತ್ತೆ ಅಂತ. ಸೊ 3.5 hours ಜರ್ನಿ ಅಂತ ತೋರಿಸ್ತಿದೆ ಗೂಗಲ್ಲು. ಆ್ಯಕ್ಚುಲಿ ಹಿಂಗೆ ಹೋದರೆ 3 hours ಅಂತ ತೋರಿಸ್ತಿದೆ. 3.5 hours ಅಂತ ತೋರಿಸ್ತಿದೆ. ಬಟ್ ಅಲ್ಲೋಗಿ ಟ್ರಾಫಿಕಲ್ಲಿ ಸಿಕ್ಕಾಡೋ ಬಂದು ಹಿಂಗೆ ಹೋಗೋದೇ ಬೆಟರು. ಸೊ ಇವಾಗ ಹೊರಟಿರೋದು, ಆನ್ ದಿ ವೇ ಸಿಗೋಣ. ಹಾಂ ಸರಿ ಅಪ್ಪ, ಎಲ್ಲ ಹೊರಟಿದ್ದಾರೆ ಬೈಕರ್ಸ್ಗಳು. ಆ ಸೈಡ್ ನೋಡಿ, ಎಲ್ಲ ಫುಲ್ KTM ಅಡ್ವೆಂಚರ್ಸ್, ADVs ಎಲ್ಲ ಫುಲ್ ರೈಡಿಂಗರ್ಸ್ ಎಲ್ಲ ಪ್ರೊಫೆಷ್ನಲ್ ಆಗಿ ಹಾಕ್ಕೊಂಡು. ನಮಗೂ ಆ ಕಾಲ ಒಂದು ಬರಲಿ ಅಂತ ಹೋಪ್ ಮಾಡ್ತೀವಿ. ಅಪ್ಪ women. ನಮಸ್ಕಾರ ಸ್ನೇಹಿತರೆ. ಅಲ್ಲಿ ಅವರು ಒಂದು ಡೈವರ್ಷನ್ ತಗೋಬೇಕಿತ್ತು, ಡೈವರ್ಷನ್ ತಗೊಂಡಿಲ್ಲ. ಸ್ವಲ್ಪ ಬರ್ತಾ ಇದ್ದಾರೆ. ಅವ್ರದ್ದೇ ಕಾಲು. ಹಲೋ, ಎಲ್ಲಿದ್ದೀರಾ? ಓಕೆ, ಅವರೇ ಕಾಲ್ ಮಾಡಿದ್ರು. ಇನ್ನು ಫ್ಲೈಓವರ್, ಅಲ್ಲಿ ಫ್ಲೈಓವರ್ ಕಾಣಿಸ್ತಿದ್ದಾರೆ. ಫ್ಲೈಓವರ್ ಆ ಸೈಡ್ ಇದ್ದಾರೆ, ನಾನು ಫ್ಲೈಓವರ್ ಈ ಸೈಡ್ ಇದ್ದೀನಿ. ಬರ್ಬೇಕು ಅವ್ರಿಗೆ ಈ ಸೈಡ್. ವೇಟಿಂಗ್ ಅವ್ರಿಗೆ ಮತ್ತೆ ಬರಲಿ. ಇವಾಗ ತಾನೇ ರೆಕಾರ್ಡಿಂಗ್ ಆಫ್ ಮಾಡಿದ್ದೆ. ಆಫ್ ಮಾಡೋದ್ಮೇಲೆ ಒಂದು ಬೈಕ್ ಆಯ್ತು, ಆಕ್ರಾಫೋಬಿಕ್ ಎಕ್ಸಾಸ್ಟ್ ಹಾಕೊಂಡು ಸೌಂಡ್ ಮಾಡ್ಕೊಂಡು ಹೋಗಿ ನಮ್ಗೆ ಗೊತ್ತಾ. ಯಪ್ಪ, ಕವಾಸಾಕಿ ಇದು G900 ಅಲ್ಲ, ಅದು 1000 ಅನ್ಕೋತೀನಿ. ಸ್ಪೋರ್ಟ್ಸ್ ಬೈಕ್. ನಾನು ಸರಿಯಾಗಿ ಗಮನಿಸೋಕ್ಕಾಗಿಲ್ಲ, ಆ ಸೈಡ್ ಲೈನಲ್ಲಿತ್ತು. ಆಕ್ರಾಫೋಬಿಕ್ ಎಕ್ಸಾಸ್ಟ್ ಏನು ಇನ್ಲೈನ್ 4 ಹಾಕೊಂಡು ಹೋಗಿದ್ದಾನೆ. ಮೊನ್ನೆಲ್ಲ ಯಾವಾಗ ತಗೋತೀವ ಅಂತ ಬೈಕ್ಗಳೆಲ್ಲ ಇದೆ. ಇಯರ್ ವಿ ಮೀಟ್ ಅಗೈನ್ ಮಿಸ್ ಆಗಿದ್ರು. ಇಲ್ಲಿ ಯೂಟ್ಯೂಬ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇಯರ್ ವಿ ಮೀಟ್ ಅಗೈನ್ ಮಿಸ್ ಆಗಿದ್ವಿ ಅಲ್ವಾ ಅಂತ.
ಬೆಂಗಳೂರಲ್ಲಿ ಹಂಗೆ ಎಲ್ ಬೇಕಾದ್ರೂ ಮಿಸ್ ಆಗ್ಬೋದು. ದಾರಿ ಗೊತ್ತಿದ್ರೆ ಸೇಫ್. ಜೈ ಆಗಿದೆ ಒಳ್ಳೆಯ ಈ ರೋಡಲ್ಲಿ ಅಷ್ಟೇ ಆದ್ಮೇಲೆ ಯೂಟರ್ ನೋಡಿಯಕ್ಕೂ ಆಗಲ್ಲ. In my mouth is a desert, running dry on the tip of my tongue. I can taste your lies, how to measure the love you throw around. I could never hold you down. You're tall as the so full of emotion. You're tall as the ocean, so full of emotion. You're tall as the you're tall as the ocean, and I can't touch the floor. So full of emotion, I can't keep anymore. Are we out of time? Will we be swallowed whole? Don't give up on us now. I can feel you there, where I once had you all alone. In the back of my mind, I'm under your spell, I can't get out. My heart falls 5 feet low, and I'm still here, I'm freezing cold. But I will wait and hold my breath till that turn blue, that turn blue, that turn blue, that turn blue, that turn blue. You're tall as the ocean, so full of emotion. You're tall as the ocean. ಅಫಿಷಿಯಲಿ ಕ್ರಾಸ್ಡ್ ಆಂಧ್ರ ಪ್ರದೇಶ್, ಕರ್ನಾಟಕ, ಇಲ್ಲಿಂದ ಆಂಧ್ರ ಪ್ರದೇಶ್. ಕರ್ನಾಟಕ ಬಾರ್ಡರ್ ಕ್ರಾಸ್ ಆಯ್ತು. ನಾನ್ ಫಸ್ಟ್ ನನಗೆ ಒಂದು ಅನ್ಕೊಂಡೆ, ಅವ್ರು ಕೈ ಮಾಡಿದ್ರಲ್ಲ ನನ್ಗೆ ಅನ್ಕೊಂಡೆ. ಕುಂಡಿ ನೋಯ್ತಾ ಇದೆ ಅದಕ್ಕೆ. ನೋವು ಬರುತ್ತೆ. ಅದೇ ಅದಕ್ಕೆ ಹಿಂಗ್ ಮಾಡ್ತಾ ಇರೋದು ನಾನು ಅವಾಗವಾಗ. ಹೋಗ್ತಾನು ಇದೆ ಇವನೇ ತಾನೆ. ನಿದ್ದೆ ಬರಕ್ ಶುರು ಆಗುತ್ತೆ ಒಂದ್ ಪಾಯಿಂಟ್ ಆದ್ಮೇಲೆ, ಜಾಸ್ತಿ ಹೊತ್ತು ಹೊಡಿಯಕ್ಕಾಗಲ್ಲ ಹೈವೇಲಿ. ಅಂತೂ ಪೇಣುಕೊಂಡ ಫೋರ್ಟ್ ತನಕ ರೀಚ್ ಆದ್ವಿ. ಎಂಟ್ರೆನ್ಸ್ ಗೇಟ್ ಬಂತು ಇಲ್ಲೇ. ಎಂಟ್ರೆನ್ಸ್ ಗೇಟು ಪೇಣುಕೊಂಡ ಫೋರ್ಟ್ದು. ಸೊ ಸೀದಾ ಹೋದ್ರೆ ಪೇಣುಕೊಂಡ ಅಂತ ಊರು. ಅಲ್ಲೊಂದು ಡೈವರ್ಷನ್ ಇದೆ ಲೆಫ್ಟ್ ಕಡೆಗೆ. ಲೆಫ್ಟ್ ಹೋದ್ರೆ ಹೇರ್ ಪಿನ್ ಬೆಂಡ್ಸ್ ಸೆಕ್ಷನ್ ಬರುತ್ತೆ. ಅಲ್ಲಿ ಲೆಫ್ಟ್ ಹೋಗ್ತೀವಿ ಇವಾಗ.
सर पेनुकोंडा फोर्ट वाला हिल किधर जाने का? ऐसा 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 ही ना. ಸೊ ಸೀನ್ ಎಲ್ಲ ಸಾರ್ಟೆಡು. ರ್ಯಾಂಡಮ್ ಆಗಿ ಸುಮ್ಮನೆ ಹಿಡಿದು ಏನು ಏನು ಅಂತ ಕೇಳ್ತಾ ಇದ್ರು, ಏನು ಎಲ್ಲಿಂದ ಬಂದಿರೋದು ಅಂತ. ಏನು ಡಾಕ್ಯುಮೆಂಟ್ಸ್ ಎಲ್ಲ ಏನೂ ಕೇಳಿಲ್ಲ, ಸುಮ್ಮನೆ ವಿಚಾರಿಸೋಕೆ ಕೇಳಿದ್ದು. ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಬ್ವಿಯಸ್ಲಿ, ಆಂಧ್ರ ಪ್ರದೇಶಕ್ಕೆ ಬಂದಿದ್ದೀವಿ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಓಕೆ, ತೊಂದರೆ ಇಲ್ಲ, ಒಂದಷ್ಟು ಜನಕ್ಕೆ ಹಿಂದಿ ಬರುತ್ತೆ, ಹಿಂದಿಲಿ ಮಾತಾಡ್ಸಿದ್ರೆ ಅಷ್ಟೇ. ಕ್ರೇಜಿ ರೋಡ್ಗಳು ಶುರು ಆಯ್ತು. ಯಪ್ಪ ಬೇರೆ ಏನ್ ರೋಡ್ಗಳು ಗುರು ಇದು. ಹೈವೇ ಇಟ್ಟಂಗೆ ಇಟ್ಟಿರೋದು ಮಾತ್ರ. ಓ ಕ್ರೇಜಿ, ಹೇರ್ ಪಿನ್ ಬೆಂಡ್ ಬಂತು. ದೇವ್ರೆ, ಅದು ಫೋರ್ಟ್ ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ, ಅದೇ ಫೋರ್ಟ್ ಅದು ಅಲ್ಲಿ. So full of emotion. You're tall as the ocean. So full of emotion. You're tall as the so full of emotion. You're tall as the ocean. So full of emotion. You're tall as the so full of emotion. You're tall as the ocean. So full of emotion. You're tall as the you're tall as the ocean. And I can't touch the floor. So full of emotion. ಮತ್ತೆ ಇನ್ನು ಆಫ್ ರೋಡಿಂಗ್ ಬೈಕ್ಗೆಲ್ಲ, ಅದಕ್ಕೆ ಆಫ್ ರೋಡಿಂಗ್ ಎಲ್ಲ ಮಾಡಕ್ ಇಷ್ಟ ಇದ್ರೆ ಇಲ್ಲಿ ಒಳ್ಳೊಳ್ಳೆ ಟ್ರೈಲ್ಸ್ಗಳಿದಾವೆ. ಈ ಬೈಕಲ್ಲಿ ಆಗಲ್ಲ ಆಫ್ ರೋಡಿಂಗು, ಕೈ ಕೊಟ್ಬಿಡುತ್ತೆ ಒಂದು ಬೈಕು. ಸೊ ಆಫ್ ರೋಡಿಂಗ್ ಟ್ರೈಲ್ಸ್ಗೆ ಒಳ್ಳೆ ಬೈಕ್ ತಂದರೆ, ಯಾವ್ದಾದ್ರು ADV ಬೈಕ್ಸ್ ತಂದರೆ ಬೈಕಾಗಿ ಆಫ್ ರೋಡಿಂಗ್ ಮಾಡ್ಬೋದಲ್ಲ ನಮಗೆ. ಅಪ್ಪ ಹೆಂಗಿತ್ತಣ್ಣ? ಈ ಪೋರ್ಷನ್ ಕರೆಕ್ಟ್ ಬರ್ಬೇಕು ಕ್ಯಾಮ್ರಾದಲ್ಲಿ. ಟಾಪ್ ರೀಚ್ ಆದ್ವಿ. ಫುಲ್ ಹಿಂದೆ ಫುಲ್ ಬೈಕರ್ ತಾವ, ಫುಲ್ ಹಾರ್ಲೆ ಗ್ಯಾಂಗೇ ಬಂದಿದೆ ಇಲ್ಲಿ, ಕ್ರೇಜಿಯಾಗಿ ಬಂದಿದೆ. ಇನ್ನೂ ನೀವು ನ್ಯೂ ಇಯರ್ ರೈಡೆಲ್ಲ ನೋಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಫುಲ್ ಆನ್ ಬೈಕ್ಗಳು. ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಒಂದು 200-250 ಬೈಕ್ಗಳಿಲ್ಲಿ. ಯಪ್ಪ, ಆ್ಯಕ್ಚುಲಿ ನಾವು ಸ್ವಲ್ಪ ಡಿಲೇ ಮಾಡ್ಕೊಂಬಂದ್ವಿ, ಇನ್ನೂ ಅರ್ಲಿ ಮಾರ್ನಿಂಗ್ ಎಷ್ಟು ಜನ ಬಂದಿರ್ತಾರೋ ಏನೋ. ಸೊ ಇವಾಗ ಥರ ಏನ್ಷಂಟ್ ಫೋರ್ಟ್ ಥರ ಇದೆಲ್ಲ, ಸ್ವಲ್ಪ ಒಳಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ಬರ್ತೀವಿ. ಇನ್ನೂ ಅಲ್ಲಿ ಮುಂದೆ ಹೋದರೆ ವ್ಯೂ ಪಾಯಿಂಟ್ ಇದೆ, ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಮತ್ತೆ ಸಿಗೋಣ. ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇದೇ ರೋಡಲ್ಲಿ ಇವಾಗ ನಾವು ಓಡಿಸ್ಕೊಂಬಂದಿದ್ದು. ಅಲ್ಲಿ ನೋಡಿ, ಅಲ್ಲಿ ಫುಲ್ ಲೈಕ್ ಹೇರ್ ಪಿನ್ ಬೆಂಡ್ಸು, ಒಳ್ಳೊಳ್ಳೆ ರೋಡು, ಒಳ್ಳೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿದೆ. ಸೊ ಒಂಥರ ಬೈಕರ್ಸ್ ಹೆವೆನ್ ಅನ್ಬೋದು ಇದು. ಅಷ್ಟು ಒಳ್ಳೆ ರೋಡ್ಗಳು, ಹೇರ್ ಪಿನ್ ಬೆಂಡ್ಗಳು. ಆ್ಯಂಡ್ ನಿಮಗೆ ಆ್ಯಕ್ಚುಲಿ ಗೂಗಲ್ ಮ್ಯಾಪ್ಸೇ ಬೇಡ ನಿಮಗೆ ಇಲ್ಲಿಗೆ ಬರಬೇಕಂದ್ರೆ. ಒಂದು 10-15 ಜನ ಬೈಕರ್ಸ್ ಗ್ರೂಪನ್ನು ಫಾಲೋ ಮಾಡ್ಕೊಂಬಂದರೆ ನೀವು ಆಟೋಮೆಟಿಕ್ಕಾಗಿ ಇಲ್ಲಿ ತಲ್ತೀರ. ಆ ರೇಂಜಿಗೆ ಬರ್ತಾರೆ ಬೈಕರ್ಗಳಿಲ್ಲಿ. ಸೊ ನೋಡಿ, ಬೈಕರ್ಸ್ಗಂತೂ ಹೇಳಿ ಮಾಡಿಸಿದ ಜಾಗ.
ಅದಂತೂ ನಿಜ, ಬೈಕರ್ಸ್ ಹೇಳಿ ಮಾಡ್ತಿರೋ ಜಾಗ. ನಿಮ್ಗೆ ಬೇರೆ ಹೋಟೆಲ್ ಫೆಸಿಲಿಟಿ ಅದೆಲ್ಲ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದ್ರೆ ಅದೆಲ್ಲ ಏನೂ ಸಿಗಲ್ಲ. ಸೊ ನಾವು ಒಂದು ಮಿಸ್ಟೇಕ್ ಮಾಡಿದ್ವಿ, ಇಲ್ಲೇ ಬಂದು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು 11 ಗಂಟೆ ಆಯ್ತು ಇಲ್ಲಿ ಈಗ ಆ್ಯಕ್ಚುಲಿ. ಸೊ ನಮ್ದು ಇನ್ನೂ ತಿಂಡಿ ಆಗಿಲ್ಲ. ಆಲ್ಮೋಸ್ಟ್ ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಆದಮೇಲೆ ಎಲ್ಲೂ ಹೋಟ್ಲೇ ಸಿಕ್ಕಲಿಲ್ಲ. ಸೊ ನೀವೇನಿದ್ರು ತಿಂಡಿ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಆಮೇಲೆ ಈ ಸೈಡ್ ಬರಬೇಕು. ಇವಾಗ ಊಟಕ್ಕೆ ವಾಪಸ್ ಅಲ್ಲಿ ತನಕ ಹೋಗಬೇಕು, ಅಲ್ಲಿ ತನಕ ಹಸ್ಕೊಂಡೇ ಇರಬೇಕು. ನೀವು ಆ ಮಿಸ್ಟೇಕ್ ಮಾಡಬೇಡಿ, ನಿಮಗೆ ಗೊತ್ತಾಗುತ್ತೆ ಬಿಸಿಲು. ಸೊ ತುಂಬ ಬಿಸಿಲಿದೆ ಇಲ್ಲಿ. ಅದು 11 o'clockಗೆ ಒಳ್ಳೆ 1:30 ಥರ ಅನಿಸ್ತಿದೆ. ಸೊ ಯೋಚನೆ ಮಾಡಿಕೊಂಡು ಅದೆಲ್ಲ ನೀಟಾಗಿ ಅದ್ರ ಬಗ್ಗೆ ಕೇರ್ ತೊಗೊಂಬನ್ನಿ. ಫೆಬ್ರವರಿ ಮುಗಿಯೋ ಅಷ್ಟರಲ್ಲಿ ಬಂದರೆ ಪರವಾಗಿಲ್ಲ, ಬಟ್ ನೀವು ಮಾರ್ಚ್ ಆದಮೇಲೆ ಬರ್ತೀನಿ ಅಂತಂದರೆ ನಿಮಗೆ ತುಂಬ ಕಷ್ಟ. ಸೆಕೆ ತಡೆಯೋತೀನಿ. ಇಲ್ಲೇ ಆ್ಯಕ್ಚುಲಿ ಸೆಕೆ ಆಗ್ತಿದೆ. ಬೆಳಗ್ಗೆ ಚಳಿ ಅಂತ ಅಂದ್ಕೊಂಡು ನೀವು ಓಡಿಸೋ ಆ್ಯಕ್ಚುಲಿ ಬೆಳಗ್ಗೆ ಚಳಿ ಫೀಲ್ ಆಗುತ್ತೆ, ಬಟ್ ಇಲ್ಲಿ ಬಂದಮೇಲೆ ಫುಲ್ ಸೆಕೆ ಆಗುತ್ತೆ. ತುಂಬ ಜನ ಕನ್ನಡದವರು ಅವರು ಎಲ್ಲ ಇದ್ದಾರೆ. ಸೊ ಬರೋದು ಆ್ಯಕ್ಚುಲಿ ಕನ್ನಡದವ್ರೆ ಆ್ಯಕ್ಚುಲಿ ಫುಲ್ ಎಲ್ಲ ಕೆ ಎ ಗಾಡಿಗಳೇ ಇದ್ದಾವೆ. 1-2 KL ಆಮೇಲೆ TN ಗಾಡಿಗಳಿದ್ದಾವೆ. ಬಟ್ ಮೇಜರ್ 95% ಕರ್ನಾಟಕ ಗಾಡಿಗಳೇ. ಸೊ ಇವಾಗ ಅಲ್ಲಿ ಪ್ರಾಬಬ್ಲಿ ಅಲ್ಲಿ ಇವಾಗಲೇ ತೋರಿಸಿದೆ ಅಲ್ವಾ, ಆ ಬಿಲ್ಡಿಂಗ್ಸ್, ಆರ್ಕಿಟೆಕ್ಚರ್ಸ್, ಏನದು ಸ್ಕಲ್ಪ್ಚರ್ಸ್ ಎಲ್ಲ ಇದೆ ಅಲ್ವ, ಅಲ್ಲಿ ನೋಡೋಕೆ ಹೋಗ್ತೀವಿ. ಸೊ ಅಲ್ಲಿ ಏನಾದರೂ ಇದ್ದರೆ ಇಂಟ್ರೆಸ್ಟಿಂಗಾಗಿ ತೋರಿಸ್ತೀನಿ. ಎಲ್ಲ ಹಿಂಗೆ ಬಂದಂಗೆ ವಾಪಸ್ಸು. ಸೊ ತಿರ್ಗಾ ತೋರಿಸ್ತೀನಿ. ನಂದು ಇದ್ರಲ್ಲಿ ಬೇರೆ ಖಾಲಿ, ಕ್ಯಾಮರಲ್ಲಿ ಬ್ಯಾಟ್ರಿ ಖಾಲಿ. ಸೊ ವಿಡಿಯೋಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡದೇ ಇರೋ ಜಾಗ ಇದು. ನೀವು ಇನ್ನೂ ಎದುರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿದು. ವಿಡಿಯೋಲ್ಲಿ ನೋಡಿ ಸಕ್ಕತ್ತಾಗಿದೆ ಅಂತ ಹೇಳೋದ್ರ ಬದಲು ಬಂದುಬಿಟ್ಟು ಲೈಕ್ ಇಲ್ಲಿ ಓಡಿಸ್ಬೇಕು ಬೈಕು ಆರ್ ಕಾರ್ ಏನಾದರೂ ಆಗಿರಲಿ. ಬಟ್ ಚುಮ್ಮೇಶ್ವರಿ ರೋಡ್ಗಳು. ಸೊ ಇಲ್ಲಿ ಫೋರ್ಟ್ ಥರ ಫುಲ್ ಎಲ್ಲ ಒಡೆದೋಗಿದೆ ಫೋರ್ಟು. ತುಂಬ ಏನು ಪ್ರಾಬಬ್ಲಿ ನ್ಯಾಚುರಲ್ ಕ್ಲೈಮೇಟೀಸ್ ಆರ್ ಪ್ರಾಬಬ್ಲಿ ಯಾರಾದರೂ ಬಂದು ಹೊಡೆದಿರೋದು ಆ ಥರ ಇರಬೇಕು. ಸೊ ನೋಡಿ ಈ ಥರ ಹೊಡೆದಿದೆ. ಹಿಂಗಡೆ ಎಂಟ್ರೆನ್ಸ್ ಈ ಥರ ಇದೆ, ಅದು ನೋಡಿ ಅದ್ರದ್ದು ಗೋಪುರ ಟೈಪ್ ಇದ್ದಿದ್ದು ಹೊಡೆದಿದೆ ನೋಡಿ. ಫುಲ್ ಒಂಥರ ಹಾಂಟೆಡ್ ಪ್ಲೇಸ್ ಥರ ಆಗೋಗಿದೆ. ಪ್ರಾಬಬ್ಲಿ ದೇವರದ್ದು ಗುಡಿ ಇದು. ಆ ದೇವ್ರ ವಿಗ್ರಹನೂ ಒಡೆದೋಗಿದೆ. ದೇವ್ರದ್ದು ಗುಡಿ. ಶೂಸ್ ಹಾಕ್ಕೊಂಡಿದ್ದೀನಿ, ಪೂಜೆ ಮಾಡಲ್ಲ ಅಂದರೂ ಬೇಡ, ಒಳಗೆಲ್ಲ ಹೋಗಲ್ಲ. ದೇವ್ರದ್ದು ವಿಗ್ರಹನೂ ಒಡೆದೋಗಿದೆ. ಅದು ಬಿಟ್ಟರೆ ಇಲ್ಲಿ ಇಲ್ಲೊಂದು ದೇವ್ರ ಫೋಟೋ ಇದೆ. ಅಲ್ಲೇನೋ ನೀರು ಏನೋ ಇರಬೇಕು. ನೀರಲ್ಲ, ಸುಮ್ಮನೆ ಒಂಥರ ಪಿಟ್ ಥರ ಇದೆ ಅಷ್ಟೇ. ಸೊ ಫುಲ್ ಹೊಡೆದೋಗಿದೆ. ಆ ಸೈಡು ಹಿಂಗೆ, ಇನ್ನೊಂದು ಸೈಡು ಹಾಗೆ ಇದೆ. ಇಲ್ಲಿಂದ ಹಿಡ್ಕೊಂಡು ಹೋದರೆ ಹಿಂದೆ ಫುಲ್ ಕಾಡು ಬೆಳೆದ್ಬಿಟ್ಟಿದೆ. ಸೊ ಇಲ್ಲಿ ಫೋರ್ಟ್ ಹತ್ರ, ಫೋರ್ಟ್ ಅಂತ ಏನೂ ನೋಡೋಕ್ಕಿಲ್ಲ. ದಿಸ್ ಈಸ್ ವೆಲ್ ನೋನ್ ಫಾರ್ ರೋಡ್ಸ್ ಅಷ್ಟೇ. ಸೊ ನಿಮಗೆ ಆ ರೋಡ್, ಸೀನಿಕ್ ರೋಡ್ಸ್ ಎಲ್ಲ ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಬನ್ನಿ. ಹಾಗಂತ ಪ್ಲೇಸಸಲ್ಲಿ ಏನಾದ್ರು ನೋಡೋಕ್ಕಿದೆ ಅಂತ ಬರ್ತಿದ್ದೀರ ಅಂದರೆ ನಾಟ್ ರೆಕಮೆಂಡೆಡ್. ಸೊ ಹಾಗೆ ಇದೊಂದಿದೆ ನೋಡಿ, ಈ ಥರ ಇದೆ. ಸೊ ಪ್ರಾಬಬ್ಲಿ ಇದೇ ವ್ಲಾಗ್ ಎಂಡು. ಇನ್ ಕೇಸ್ ಇಲ್ಲಿಂದ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದ್ದರೆ ಅದು ಶೂಟ್ ಮಾಡ್ತೀನಿ. ಬಟ್ ಆ್ಯಕ್ಷನ್ ಕ್ಯಾಮರಾ ಬ್ಯಾಟ್ರಿ ಖಾಲಿ, ಮತ್ತು ಚಾರ್ಜಿಗೆ ಹಾಕ್ಕೊಂಡು ಹೋಗಬೇಕು ಇಡೀ ರೋಡಲ್ಲಿ. ಸೊ ಅದ್ರ ಬದಲು ಪ್ರಾಬಬ್ಲಿ ಬ್ಯಾಗಲ್ಲೇ ಇಟ್ಬಿಡ್ತೀನಿ ನಾನು. ಆ್ಯಂಡ್ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು, ಮನಸಾರೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಸ್ವಲ್ಪ ವ್ಲಾಗ್ ಮಾಡೋದೇನೋ ಶೂಟ್ ಮಾಡಿಬಿಡ್ತೀವಿ, ಕೂತ್ಕೊಂಡು ಎಡಿಟ್ ಮಾಡೋದ್ರಲ್ಲಿದೆ ತೊಂದರೆ. ಇವಾಗ ಇನ್ನೊಂದು ಹಿಂದಿನ ಬ್ಲಾಗ್ ಕೂಡ ಆ್ಯಕ್ಚುಲಿ 2 months ಆಯಿತು ಹೆಚ್ಚು ಕಮ್ಮಿ. ಈಗ ಹೋಗಿ ಇನ್ನೂ ನಾನು ಅದು ಪೋಸ್ಟ್ ಕೂಡ ಮಾಡಿಲ್ಲ, ಇನ್ನೂ ಎಡಿಟಿಂಗ್ ಬೇರೆ ಬಾಕಿ ಇದೆ. ಇದು ಮತ್ತು ಅದು ಒಟ್ಟಿಗೆ ಎಡಿಟ್ ಮಾಡ್ತೀನಿ. ಸೊ ವಿತಿನ್ 1 week ಗ್ಯಾಪಲ್ಲಿ ನೀವು ಅದು ಆಲ್ರೆಡಿ ಅದು ನೋಡಿ ಇವಾಗ ಇದು ನೋಡ್ತಿರ್ತೀರ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.